ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಹೇಳಲೇಬೇಕು. ಆದರೆ ಅದಕ್ಕಿಂತ ಮೊದಲು ಒಂದು ಅದ್ಭುತವಾದಂಥ ಒಂದು ಕಥೆ ಇದೆ. ರಾಮ ತನ್ನ ಎಲ್ಲ ಕಷ್ಟ ಸುಖಗಳನ್ನು ವಿಚಾರಿಸ್ತಾ ಇರ್ತಾನೆ. ವಿಚಾರಿಸಿ ಅದೆಲ್ಲ ಸೆಷನ್ ಮುಗಿದ ಆದಮೇಲೆ ರಾಮನಿಗೆಲ್ಲೋ ಅನಿಸುತ್ತೆ, ಹೊರಗಡೆ ನನಗೋಸ್ಕರ ಯಾರೋ ಕಾಯ್ತಾ ಇದ್ದಾರೆ ಅಂತ. ತಮ್ಮನಿಗೆ ಹೇಳ್ತಾನೆ, ಯಾರೋ ಕಾಯ್ತಿರಬೇಕು, ನೋಡ್ಕೊಂಬ ಅಂತ. ಲಕ್ಷ್ಮಣ ಹೊರಗಡೆ ಬರ್ತಾನೆ, ನೋಡ್ತಾನೆ, ಯಾರೂ ಇರಲ್ಲ. ಒಳಗಡೆ ಬಂದು ಹೇಳ್ತಾನೆ, ಇಲ್ಲ ಯಾರೂ ಇಲ್ಲ ಅಂತ. ರಾಮನಿಗೆ ಸಮಾಧಾನ ಆಗಲ್ಲ, ಇಲ್ಲ ನೀನು ಸರಿಯಾಗಿ ನೋಡ್ಕೊಂಬಂದಿಲ್ಲ, ಇನ್ನೊಂದು ಸರಿ ನೋಡ್ಕೊಂಬ ಅಂತ. ಹೊರಗಡೆ ಬರ್ತಾನೆ. ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಒಂದು ನಾಯಿ ನಿಂತಿರುತ್ತೆ. ಆ ನಾಯಿಯ ತಲೆಯಿಂದ ರಕ್ತ ಸುರಿತಾ ಇರುತ್ತೆ. ನಾಯಿನ ಕರ್ಕೊಂಬರ್ತಾನೆ. ಅದು ನ್ಯಾಯ ಕೇಳಬೇಕು ರಾಮನ ಹತ್ರ ಅಂತ ಹೇಳುತ್ತೆ. ಕರ್ಕೊಂಬರ್ತಾನೆ ಲಕ್ಷ್ಮಣ ಒಳಗಡೆಗೆ. ಕರ್ಕೊಂಬಂದು ರಾಮನ ಎದುರುಗಡೆಗೆ ನಿಲ್ಲಿಸ್ತಾನೆ. ರಾಮ ಕೇಳ್ತಾನೆ, ಏನಿದು, ಏನು ಕತೆ ನಿಂದು, ನಿನ್ನ ತಲೆಯಲ್ಲಿ ಯಾಕೆ ರಕ್ತ ಸುರಿತಾ ಇದೆ ಅಂತ. ಆಗ ನಾಯಿ ಹೇಳುತ್ತೆ, ನಾನು ಏನೂ ತಪ್ಪು ಮಾಡಿರಲಿಲ್ಲ ರಾಮ, ನೀನು ಎಲ್ರಿಗೂ ಕೂಡ ನೀನು ನ್ಯಾಯ ಒದಗಿಸುವಂಥವನು, ನನಗೆ ನ್ಯಾಯ ಒದಗಿಸ್ಬೇಕು. ನಾನೇನೂ ತಪ್ಪು ಮಾಡಿಲ್ಲ. ನನ್ನ ತಲೆಗೆ ಯಾವನೋ ಕಲ್ಲು ತಗೊಂಡು ಕಟ್ಟದ್ಬಿಟ್ಟ. ಯಾರವನು ಅಂದಾಗ ಯಾರೋ ಒಬ್ಬ ಭಿಕ್ಷುಕ ಕರೆಸ್ತಾರವನ್ನ. ಕರೆಸ್ಬಿಟ್ಟು, ಏನಪ್ಪ ನೀನು ಹೊಡೆದ್ಯಾ ಅಂತ ಕೇಳ್ತಾನೆ ರಾಮ. ಹೌದು ನಾನು ಹೊಡೆದೆ ಅಂತ. ಯಾಕೆ, ಇದೇನಾದರೂ ಕಚ್ತಾ ಬೊಗಳ್ತಾ? ಏನೂ ಇರಲಿಲ್ಲ, ನನಗೆ ತುಂಬ ಹಸುವಾಗಿತ್ತು, ಭಾಳ ಫ್ರಸ್ಟ್ರೇಷನಲ್ಲಿದ್ದೆ ನಾನು. ನನ್ನ ಕೋಪ ಯಾರ ಮೇಲೆ ತೀರಿಸ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಹೀಗಾಗಿ ನಾಯಿ ಕಾಣ್ತು, ನಾಯಿಗೆ ಕಲ್ಲು ತಗೊಂಡು ಜಜ್ಜಿಬಿಟ್ಟೆ ತಲೆಗೆ ಅಂತ. ಆವಾಗ ಏನು ಶಿಕ್ಷೆ ಕೊಡಬೇಕು? ರಾಮ ನಾಯಿನೇ ಕೇಳ್ತಾನಂತೆ, ಏನು ಶಿಕ್ಷೆ ಕೊಡಬೇಕು ಹೇಳು ಅಂತ. ಆಗ ನಾಯಿ ಒಂದು ವಿಚಿತ್ರವಾದಂಥ ಒಂದು ಶಿಕ್ಷೆ ಹೇಳಿಬಿಡುತ್ತೆ. ಒಂದು ದೊಡ್ಡ ಒಂದು ದೇಗುಲ ಇದೆಯಲ್ಲ, ಒಂದು ಧರ್ಮ ಮಂದಿರ ಇದೆಯಲ್ಲ, ಅದರ ಧರ್ಮಾಧಿಕಾರಿಗಳನ್ನಾಗಿ ಮಾಡಿಬಿಡು ಇವನ್ನ ಅಂತ. ರಾಮನಿಗೆ ಆಶ್ಚರ್ಯ, ಗೊತ್ತಾ ನಿನಗೆ ಆ ಹುದ್ದೆ ಏನು ಅಂತ? ಅದೊಂದು ರಾಜಮರ್ಯಾದೆಯ ಹುದ್ದೆ, ಅದನ್ನು ಮಾಡಬೇಕಾ? ಇಲ್ಲ ನೀನು ಅದನ್ನೇ ಮಾಡಬೇಕು ಅಂತ. ಸರಿ, ಆನೆ ಬರುತ್ತೆ, ಆ ಭಿಕ್ಷುಕನನ್ನು ಮೈ ಮೇಲೆ ಕೂಡಿಸ್ಕೊಳ್ಳುತ್ತೆ, ಎಲ್ಲ ವಾದ್ಯಗೋಷ್ಠಿಯ ಮುಖಾಂತರ ಅವನು ಕರ್ಕೊಂಡು ಹೋಗ್ತಾರೆ. ರಾಮನಿಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ನಾಯಿ ಕೇಳ್ತಾನಲ್ಲ, ಈ ರೀತಿ ಯಾಕೆ ಹೇಳಿದೆ ನೀನು ಅಂತ. ನಾಯಿ ಹೇಳುತ್ತೆ, ರಾಮ ನಿನಗೆ ಗೊತ್ತಿಲ್ಲ, ನಾನು ಹಿಂದಿನ ಜನ್ಮದಲ್ಲಿ ಇದೇ ರೀತಿ ಏನು ಅಂದರೆ ಇಡೀ ಆ ದೇವಸ್ಥಾನದ ಒಡೆಯಾಗಿದ್ದೆ ನಾನು, ಅದನ್ನು ನೋಡ್ಕೊಳ್ಳೋವಂಥ ಮುಖ್ಯಸ್ಥನಾಗಿದ್ದೆ ನಾನು. ಅಹಂಕಾರದಲ್ಲಿ ಮಿತಿಮೀರಿ ವರ್ತನೆ ಮಾಡಿದೆ, ಅದರ ತಪ್ಪಿಗೆ ನಾನು ನಾಯಿ ಆಗಿದ್ದೀನಿ. ಈಗ ಸುಮ್ಮನೆ ನನಗೇನೂ ತಪ್ಪಿಲ್ಲ ಅಂತ ಕಲ್ಲಲ್ಲಿ ಹೊಡೆದಿರುವಂಥವನು ಇನ್ನು ಅಲ್ಲಿ ಹೋಗಿ ಏನು ಆರ್ಭಟ ಮಾಡಬೇಕು ಅವನು, ಮುಂದಿನ ಜನ್ಮದಲ್ಲಿ ಅವನು ಕೂಡ ನಾಯಿಯಾಗಿ ಹುಟ್ಟುತ್ತಾನೆ ಅಂತ. ನಾನು ಯಾಕೆ ಈ ಕಥೆ ಹೇಳಿದೆ ಅಂತಂದರೆ, ಒಂದು ನಾಯಿಗೂ ಕೂಡ ನ್ಯಾಯ ಒದಗಿಸಿದಂಥ ರಾಮನಿಗೆ ನಾವು ನ್ಯಾಯ ಕೊಟ್ಟಿದ್ದು 500 ವರ್ಷಗಳ ನಂತರ. ಅಂಥ ರಾಮ ಮಂದಿರದಲ್ಲಿ ಇವತ್ತು ಮತ್ತೊಂದು ಐತಿಹಾಸಿಕ ಕ್ಷಣ. ರಾಮ ಮಂದಿರ ಪೂರ್ಣ ಆಗಿದೆ, ರಾಮ ಮಂದಿರ ಸಂಪೂರ್ಣ ಆಗಿದೆ. ಅಲ್ಲೊಂದು ಸಾಂಕೇತಿಕ ಧ್ವಜಾರೋಹಣ. ಅದರ ಎಲ್ಲ ವಿವರಗಳನ್ನು ಟಿವಿ9 ನಿಮ್ಮ ಮುಂದೆ ಇಡ್ತಾ ಇದೆ. ಧರ್ಮ ಧ್ವಜಾರೋಹಣ ಯಾವ ರೀತಿ ಆಗುತ್ತೆ, ಧ್ವಜ ಯಾವ ರೀತಿ ಇರುತ್ತೆ, ಅದರ ಸೈಜ್ ಏನು, ಅದು ಯಾವ ರೀತಿ ತಿರುಗುತ್ತೆ, ಅದನ್ನು ಯಾವ ರೀತಿ ಅದನ್ನು ಡಿಸೈನ್ ಮಾಡಿದ್ದಾರೆ, ಇದೆಲ್ಲದರ ಬಗ್ಗೆ ವಿವರಗಳನ್ನು ನೀವು ಮನೆಯಲ್ಲೇ ಕೂತು ಇದರ ಎಲ್ಲ ವಿವರಗಳನ್ನು ನೋಡಬಹುದು. ರಾಮನ ದರ್ಶನವನ್ನು ಕೂಡ ಮಾಡಬಹುದು. ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ಮೋದಿ ಸಪ್ತ ಮಂದಿರಕ್ಕೆ ಬರ್ತಾರೆ. ಅಲ್ಲಿ ಮಹರ್ಷಿ ವಶಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ಈ ರೀತಿ ಈ ಮಹರ್ಷಿಗಳ ಹೆಸರುಗಳಲ್ಲಿ ಜೊತೆಗೆ ಏನಂದರೆ ವಾಲ್ಮೀಕಿ, ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಇದರಲ್ಲ, ಅಹಲ್ಯ ಈ ದೊಡ್ಡ ಹೆಸರದು. ಗುಹಾ 20 ಅಡಿ ಉದ್ದ, 10 ಅಡಿ ಎತ್ತರದ ತ್ರಿಕೋನಾಕಾರದ ಧ್ವಜ. ಸೂರ್ಯವಂಶದ ಸೂರ್ಯನ ಚಿಹ್ನೆ, ಓಂ ಮತ್ತು ಕೋವಿದಾರ ಕೂಡ ಇರುತ್ತೆ. 3 ಚಿಹ್ನೆಗಳು ರಾಮರಾಜ್ಯದ ಘನತೆ, ಏಕತೆ ಮತ್ತು ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತವೆ. 161 ಅಡಿ ಎತ್ತರ, 161 ಅಡಿ ಎತ್ತರದ ಮೇಲೆ ಧ್ವಜಸ್ತಂಭ 360 ಡಿಗ್ರಿ ತಿರುಗುತ್ತೆ. ಈಗಾಗಲೇ ಒಂದು ಬಾರಿ ತಾಲೀಮನ್ನು ಕೂಡ ಮಾಡಲಾಗಿದೆ. ಅದು ಹೆಂಗೆ ತಿರುಗುತ್ತೆ, ಏನು ಎತ್ತ ಅಂತ. ಪ್ಯಾರಾಚೂಟ್ನ ನೈಲಾನ್ ಫ್ಯಾಬ್ರಿಕನ್ನು ಬಳಸಲಾಗಿದೆ. ರೇಷ್ಮೆ ದಾರವನ್ನು ಬಳಕೆ ಮಾಡಲಾಗಿದೆ. 10 ಅಡಿ ಎತ್ತರ ಮತ್ತು 20 ಅಡಿ ಉದ್ದ. ಬೆಳಗ್ಗೆ 11:52ರಿಂದ ಮಧ್ಯಾಹ್ನ 12:35 ಮಧ್ಯೆ ಧ್ವಜಾರೋಹಣ ನಡೆಯುತ್ತೆ. ಇದು ಬಹಳ ಸೂಕ್ತವಾದಂಥ ಮುಹೂರ್ತ. ತ್ರಿಕೋನಾಕಾರದ ಕೇಸರಿ ಧ್ವಜ 20 ಅಡಿ ಉದ್ದ, 10 ಅಡಿ ಎತ್ತರ ಇದೆ. ಅದರಲ್ಲಿ ಬೇರೆ ಬೇರೆ ಚಿಹ್ನೆಗಳಿವೆ. ಸೂರ್ಯನ ಚಿಹ್ನೆ ಇದೆ, ಓಂಕಾರ ಇದೆ ಅದರಲ್ಲಿ. ಇದು ಹೆಲಿಕಾಪ್ಟರಿಂದ ಪುಷ್ಪಾರೋಹಣ ಇದೆ. ಋತ್ವಿಜರು ಇದನ್ನು ನೆರವೇರಿಸ್ತಾರೆ. ಪ್ರಧಾನಿ ಮೋದಿ ಇದರಲ್ಲಿ ಉಪಸ್ಥಿತರಿರ್ತಾರೆ, ಅವರೇ ಇದನ್ನು ನೆರವೇರಿಸುವಂಥವರು. ಜೊತೆಗೆ ಸಂಘದ ಮುಖ್ಯಸ್ಥರಿರ್ತಾರೆ, RSS ಮುಖ್ಯಸ್ಥರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಉಪಸ್ಥಿತರಿರ್ತಾರೆ. ನಾವು ಅದರ ವಿವರಗಳನ್ನು ತೋರಿಸ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ಪ್ರಧಾನಿ ಮೋದಿ 10 ಗಂಟೆಗೆ ಬರ್ತಾರೆ. ಮಹರ್ಷಿ ವಸಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ ಮಂದಿರಕ್ಕೆ ಭೇಟಿ ಕೊಡ್ತಾರೆ. ಮಹರ್ಷಿ ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದರಾಜ ಗುಹಾ ಮಂದಿರ,
ಮಾತಾ ಶಬರಿ ಮಂದಿರ, ಶೇಷಾವತಾರ್ ಮಂದಿರ, ಇದೆಲ್ಲ ಮಂದಿರಗಳಿಗೂ ಕೂಡ ಭೇಟಿ ಕೊಡ್ತಾರೆ. ಮಾತಾ ಅನ್ನಪೂರ್ಣ ಮಂದಿರಕ್ಕೂ ಕೂಡ ಪ್ರಧಾನಿ ಮೋದಿ 11 ಗಂಟೆ ಸುಮಾರಿಗೆ ಭೇಟಿ ಕೊಡ್ತಾರೆ. ರಾಮ ದರ್ಬಾರ್ ಗರ್ಭಗೃಹದಲ್ಲಿ ದರ್ಶನ ಮಾಡ್ತಾರೆ, ಪೂಜೆಯನ್ನು ನೆರವೇರಿಸ್ತಾರೆ. ಬೆಳಗ್ಗೆ 11 ಗಂಟೆಗೆ ಪೂಜೆ ಆಗುತ್ತೆ. 11 ಮುಕ್ಕಾಲಿಂದ 12ರ ಒಳಗಡೆಗೆ ಈ ಧ್ವಜಾರೋಹಣ. 2020ರಲ್ಲಿ ರಾಮ ಮಂದಿರದ ಅಡಿಗಲ್ಲು. ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ 1 ವರ್ಷದ ಬಳಿಕ ಶಂಕುಸ್ಥಾಪನೆ ಆಯಿತು. 2.77 ಎಕರೆ ಜಾಗದ ತೀರ್ಪು ಬಂದಾದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದರು. ಜನವರಿ 22, 2024ರಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಿತ್ತು. ಅದೊಂದು ಹೆಮ್ಮೆಯ ಸಂಗತಿ. ರಾಮಲಲ್ಲಾನ ಮೂರ್ತಿ, ಅದನ್ನು ಮೈಸೂರಿನ ಶಿಲ್ಪಿ ಮಾಡಿದ್ದು. ನಮ್ಮ ಹೆಮ್ಮೆ ಅದು, ಕರ್ನಾಟಕದ ಹೆಮ್ಮೆ, ಸಾಮಾನ್ಯ ಸಂಗತಿನ. ಸೊ ಇಂಥ 10 ಹಲವು ಅದ್ಭುತಗಳು ಇವೆ, 10 ಹಲವು ಅದ್ಭುತಗಳು. ಆ ದೇವಸ್ಥಾನ ನೋಡಲಿಕ್ಕೆ ಒಂದು ಅದ್ಭುತ, ಅದು ನಯನ ಮನೋಹರ, ಸಾಮಾನ್ಯ ಅಲ್ಲ. ಅಂತ ಶಂಕುಸ್ಥಾಪನೆ 2022-24ರಲ್ಲಿ ರಾಮಮೂರ್ತಿ ಪ್ರತಿಷ್ಠಾಪನೆಯ ಮುಖಾಂತರ ಒಂದು ಹಂತಕ್ಕೆ ಬಂತು. ಅದಾದಮೇಲೆ ಇನ್ನೂ ಕೂಡ ಮೊದಲ ಮಹಡಿ ಅನ್ನುವಂಥದ್ದು ಇದೆಯಲ್ಲ, ಅದಾಗಿರಲಿಲ್ಲ. ಈಗ ಎಲ್ಲವೂ ಕೂಡ ಆಗಿದೆ, ಸಂಪೂರ್ಣವಾಗಿದೆ. 2020ರಿಂದ ಇಲ್ಲಿ ತನಕ ಆ ದೇವಸ್ಥಾನ ಆದಂಥ ಬಗೆ ಇದೆಯಲ್ಲ, ಅದಕ್ಕೆ ಇಡೀ ದೇಶ ಮಿಡಿದಂಥ ಬಗೆ ಇದೆಯಲ್ಲ ಅದು. ಹೀಗಾಗಿಯೇ ಅದ್ಭುತವಾದ ದೇವಾಲಯ, ಕಂಗೊಳಿಸುವಂಥ ದೇವಾಲಯ ಎದ್ದು ನಿಂತಿದೆ. ಅದರಲ್ಲಿ ವಿರಾಜಮಾನನಾಗಿರುವಂಥ ರಾಮಲಲ್ಲ. ಬೆಳಗ್ಗೆ 10 ಗಂಟೆಗೆ ಸಪ್ತಮಂದಿರಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾರೆ. ನಾವು ಹೇಳ್ತಾ ಇದ್ವಿ, ಮಹರ್ಷಿ ವಶಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ, ವಾಲ್ಮೀಕಿ, ದೇವಿ ಅಹಲ್ಯ, ನಿಷಾದರಾಜ್ ಗುಹಾ ಮತ್ತು ಮಾತಾ ಶಬರಿ ದೇಗುಲಕ್ಕೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. 11 ಗಂಟೆಗೆ ಅನ್ನಪೂರ್ಣ ದೇವಸ್ಥಾನಕ್ಕೂ ಕೂಡ ಮೋದಿ ಭೇಟಿ ಕೊಡ್ತಾರೆ. ಬಳಿಕ ಧ್ವಜಾರೋಹಣ. ಆ ಧ್ವಜವೂ ಕೂಡ ಬಹಳ ಅದ್ಭುತವಾಗಿದೆ. ಕೇಸರಿ ಧ್ವಜ 20 ಅಡಿ ಎತ್ತರ ಇದೆ, 10 ಅಡಿ ಅಗಲ ಇದೆ. ಅಂಥ ಧ್ವಜಾರೋಹಣ ಬೆಳಗ್ಗೆ 10 ಗಂಟೆಯಿಂದ ಶುರುವಾಗಿದ್ದು ಮಧ್ಯಾಹ್ನ 12 ಗಂಟೆ ತನಕ ಬಹಳ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ರಾಮಲಲ್ಲ ವಿಗ್ರಹ, ಅದು ನೋಡೋಕ್ಕೆ ಒಂದು ಆನಂದ ಬಿಡಿ.